ಹಲೋ ಆ್ಯಂಡ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಮೈಸೂರು ಕಡೆ ಹೊರಟಿದ್ದೀವಿ. ಸೊ ನನ್ನ ಫ್ರೆಂಡ್ ಕರೆದ. ಸೊ ಹೆಂಗಿದ್ರು ಶನಿವಾರ ಇತ್ತಲ್ಲ, ಇವತ್ತು ಮೈಸೂರು ಕಡೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಬನ್ನಿ ನನ್ನ ಜೊತೆ ಮೈಸೂರು ನೋಡೋಣ. ಕೀಗಿ ಎಲ್ಲ ಕೊಟ್ಟು ಇಟ್ಟು ಹೋಗ್ಬಿಡೋಣ. ಯಾಕಂತ ಹೇಳಿದ್ರೆ ಕ್ಲೀನಿಂಗ್ ಮಾಡೋದಿದ್ರೆ ಕ್ಲೀನಿಂಗ್ ಮಾಡಲಿ ಅವರು. ಸೊ ಇಲ್ಲ ಸಂಜು ಬಂದರು, ಸಂಜುಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆ ಕೀ ಇಟ್ಟು ಹೋಗ್ತೀನಿ. ಸೊ ಇಲ್ಲಿ ಕೀ ನೇತಾಕಿದ್ದೀನಿ, ಹೋಗೋಣ. 9 ಗಂಟೆ ಎಕ್ಸಾಕ್ಟ್, ಟ್ರೈನ್ 10:30ಗಿದೆ. ಈಗ ತಾನೇ ಸ್ನಾನ ಮಾಡ್ಕೊಂಬಂದಲ್ಲ, ಮುಖ ಎಲ್ಲ ಒಂಥರ ಕಾಣ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂಚೂರು, ಯಾಕಂದರೆ ಸಿಕ್ಕಾಬಟ್ಟೆ ಬೆವರು ಬರ್ತಾಯಿದೆ. ನಾನು ಪೌಡ್ರು ಅಥವಾ ಸನ್ಸ್ಕ್ರೀನ್ ಹಾಕೊಳ್ಳೋಷ್ಟು ಬಿಡ್ತಾ ಇರಲಿಲ್ಲ, ಅಷ್ಟು ಬೆವರು. ಬ್ಯಾಗಲ್ಲಿ ಒಂದೇ ಜೊತೆ ಬಟ್ಟೆ ಇಟ್ಕೊಂಡಿರೋದು, ಬಟ್ ಆದರೆ ಲ್ಯಾಪ್ಟಾಪು, ಚಾರ್ಜರ್ಸು, ಜೊತೆಗೆ ಗಿಂಬಲ್ಲು ಇವೆಲ್ಲ ಇಟ್ಕೊಂಡು ಬ್ಯಾಗ್ ಒಂಥರ ಭಾರ ಆಗ್ತಾಯಿದೆ. ಹಿಂದೆ ಎಳ್ದಂಗೆ ಆಗ್ತಾಯಿದೆ, ಅಷ್ಟು ಭಾರ. ಬೆಂಗಳೂರು ಬೆಳಗ್ಗೆ ಎಷ್ಟು ಖಾಲಿ ಇರುತ್ತೆ, ರಾತ್ರಿ ಅಷ್ಟೇ ರಶ್ ಇರುತ್ತೆ. ಆಗ್ತಾಯಿಲ್ಲ ಗುರು, ಸೆಕೆ ಕಿತ್ತರಿತೈತೆ. ಇನ್ಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ತಣ್ಣೀರಲ್ಲಿ ಸ್ನಾನ ಮಾಡಿಬಿಟ್ರೆ ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಈ ಥರ. ಅವಾಗಲಿಂದ ಖರ್ಚಿಪ್ ತಗೊಂಡು ಒರೆಸ್ಕೊತಾ ಇದ್ದೀನಿ. ದೇವರಂತೂ ಕಮ್ಮಿ ಆಗಂಗಿಲ್ಲ. ಒಂದು 2 ನಿಮಿಷ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಕೂರ್ತೀನಿ, ನೋಡೋಣ ಸರಿ ಆಗ್ಬೋದೇನೋ. ಈ ಟ್ರೈನ್ ನೋಡ್ತಾ ಇರಲ್ಲ, ಇದೇ ಟ್ರೈನಲ್ಲಿ ನಾನು ಯೂಶಲಿ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬರೋದು. ಇದರಲ್ಲಿ ಮಾಮೂಲಿ ಹೆಂಗಿದೆ ಅಂತ ಹೇಳಿದ್ರೆ, ಇದು ಜನಶತಾಬ್ದಿನೇ. ಬಟ್ ಏನು ಹೇಳೋಣ ಅಂತ ಹೇಳಿದ್ರೆ, ಇದರಲ್ಲಿ ಜನರಲ್ಲು ಇದೆ, ಎ ಸಿನೂ ಇದೆ. ಬಟ್ ಇವತ್ತು ನಾವು ಹೋಗ್ತಿರೋದು ಜನಶತಾಬ್ದಿನೇ. ಬಟ್ ಅದು ಬೆಂಗಳೂರಿಂದ ಮೈಸೂರಿಗೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಜನರಲ್ ಇಲ್ಲವೇ ಇಲ್ಲ, ಎ ಸಿ ಮತ್ತು ಇನ್ನೊಂದು ಯಾವುದೋ ಬೇರೆ ಇತ್ತು. ಎ ಸಿನೇ ಅನಿಸುತ್ತೆ ಮೋಸ್ಟ್ಲಿ ಎಲ್ಲದು ಇದ್ದಿದ್ದು. ಇನ್ನೊಂದು ವಂದೇ ಭಾರತ್ ಕೂಡ ಇತ್ತು ನನಗೆ ಆಪ್ಷನ್ನು. ವಂದೇ ಭಾರತ್ತು ಈಗ 10:05 ಬರುತ್ತೆ, ಹಂಗಂದ್ರೆ ಇನ್ನು 5 ಮಿನಿಟ್ಸ್ ಇದೆ ಅಷ್ಟೇ. ನಾನು ಬೇಗನೆ ಬಂದುಬಿಟ್ಟೆ. ವಂದೇ ಭಾರತಿಗೆ ಹೋಗ್ಬೋದಿತ್ತು. ಬಟ್ ಏನಂತ ಹೇಳಿದ್ರೆ, ಇದ್ರ ಕಾಸ್ಟ್ ಬಂದುಬಿಟ್ಟು 700 ರುಪೀಸು. ಬಟ್ ಆ ಜೊತೆಗೆ ನೋ ಮೀಲ್ಸ್, ಹಂಗಂದರೆ ಯಾವುದೇ ಥರ ಮೀಲ್ಸ್ ಇರಲಿಲ್ಲ. ಬಟ್ ಜನಶತಾಬ್ದಿ ನನಗೆ 350ಗೆ ವಿತ್ ಮೀಲ್ಸ್ ಕೊಡ್ತಾಯಿದ್ರು. ಸೊ ಏನು ಅರ್ಧ ಗಂಟೆ ಡಿಫ್ರೆನ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಜನಶತಾಬ್ದಿನೇ ಬುಕ್ ಮಾಡಿದೆ. ಇದರಲ್ಲಿ ವಂದೇ ಭಾರತಲ್ಲಿ ಬರೀ ಎಲ್ಲ ರಿಚ್ ಪೀಪಲ್ ಥರನೇ ಕಾಣ್ತಾ ಇದ್ದಾರಪ್ಪ. ಈಗ ಯಾರು ನೋಡಿದ್ರು ಒಂದು ಐಫೋನು, ಚಿನ್ನದ ಚೈನು. ಇದ್ಯಾವುದು, ನಾನು ಅದೇ ಅಂದ್ಕೊಂಡೆ, ವಂದೇ ಭಾರತ್ ಬರೋ ಟೈಮಲ್ಲಿ ಇದು ಯಾವುದೋ ಇಂಜಿನ್ ಮಾತ್ರ ಬರ್ತಾಯಿತ್ತಲ್ಲ ಅಂತ ಹೇಳಿ. ಅದು ಬೇರೆದಕ್ಕೆ ಹೋಗುವಂಥ ಇಂಜಿನ್ ಇರ್ಬೋದು. ರೈಲ್ವೆ ಗೌರ್ಮೆಂಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮೀನ್ಸ್ ಚೆನ್ನಾಗಿ ಸ್ಪೇಸ್ನ ಯುಟಿಲೈಸ್ ಮಾಡ್ತಾಯಿದ್ದಾರೆ. ಹೆಂಗೆ ಗೊತ್ತಾ, ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸೋಲಾರ್ ಪ್ಯಾನಲ್ಗಳು. ಪೂರ್ತಿ ಉದ್ದಕ್ಕೂ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಸೋಲಾರ್ ಇದಾಕಿದ್ದಾರೆ. ಸಚ್ ದಟ್ ಸೋಲಾರ್ ಪವರಿಂದನೂ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು ಅಂತ. ವೆರಿ ಗುಡ್ ಇನಿಷಿಯೇಟಿವ್. ಟ್ರೈನ್ ಬರುತ್ತೆ, ಒತ್ತಣ ಹೋಗ್ತಾನೆ ಅವನತ್ಲೆಗೆ ರೈಲ್ವೆ ಟ್ರ್ಯಾಕ್ ಮೇಲೆ. ಅವ್ರು ಯಾರೋ ಎಂಪ್ಲಾಯೇ, ಬಟ್ ಟ್ರೈನ್ ಏನೋ ಚೆನ್ನಾಗಿದೆ. ಬಟ್ ಹೋಗ್ಬೋದಿತ್ತು ಈ ಟ್ರೈನಲ್ಲಿ. ಕಾಸ್ಟ್ಲಿ ಅಂತ ಸುಮ್ಮನೆ ಅದೇ ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಈಗಲ್ಲ ಯಾವಾಗಲಾರು ಒಂದು ಟ್ರಿಪ್ಪು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬಟ್ ಈಗ ಬೇಡ, ಈಗ ಸದ್ಯಕ್ಕೆ ಜನಶತಾಬ್ದಿಲಿ ಹೋಗೋಣ. ಈ ಟ್ರೈನಿಗೆ ಓಡ್ತು. ನೆಕ್ಸ್ಟ್ ಈಗ ನಮ್ಮ ಟ್ರೈನ್ ಬರುತ್ತೆ. ಎಲ್ಲ ಗೇಟ್ಸ್ ಎಲ್ಲ ಕ್ಲೋಸ್ ಆಯಿತು. ಈ ಟ್ರೈನ್ ನಮ್ಮ ಟ್ರೈನಿಗೆ ಏನು ಡಿಫ್ರೆನ್ಸ್ ಏನಿಲ್ಲ. ಹಂಗಂದರೆ ಜಸ್ಟ್ ಇದು ಅರ್ಧ ಗಂಟೆ ಇದು ಚೆನ್ನೈ ಸೆಂಟ್ರಲಿಂದ ಮುಂಚೆ ಹೊರಟಿತ್ತು. ಈಗ ಹೇಳ್ತೀನಿ ಕೇಳಿ.
ಇದು ಅರ್ಧ ಗಂಟೆ ಚೆನ್ನೈ ಸೆಂಟ್ರಲಿಂದ ಮುಂಚೆ ಹೊರಡಿತ್ತು, ನಮ್ಮದು ಅರ್ಧ ಗಂಟೆ ಲೇಟೇ ಹೊರಡ್ತು. ಬಟ್ ಸೇಮ್ ಟೈಮಿಗೆ ರೀಚ್ ಆಗಿದೆ. ಇದು ಮೈಸೂರಿಗೆ 12:30 ಹೋಗುತ್ತೆ. ನಮ್ಮದು ಆಲ್ಮೋಸ್ಟ್ 1 o'clock, ಅದೇ ಅರ್ಧ ಗಂಟೆ ಎಲ್ಲಿ ಮುಂಚೆ ಹೊರಟಿದ್ದು ಎಲ್ಲಿ ಮುಂಚೆ ಬಂದಿದೆ. ಬಟ್ ಇಲ್ಲಿ ಬೆಂಗಳೂರು ಒಂದೇ ವಾರ ಡಿಲೇ ಆಗಲ್ಲ, ಡಿಲೇ ಆಗಿಬಿಟ್ಟಿದೆ. ಬಟ್ ಆಲ್ಮೋಸ್ಟ್ 10ಗೆ ಬಂದು 10:10ಗೆ ಹೊರಡಬೇಕಿತ್ತು. 10:25 ಬಂದಿದೆ ಈಗ ಆಲ್ಮೋಸ್ಟು. ಇನ್ನೇನು ಇದು ಹೋಗ್ತಾ ಇದ್ದಂಗೆ ನಮ್ಮದು ಅಲ್ಲಿ ಇದರಲ್ಲಿ ನಿಂತಿರುತ್ತೆ ಅನಿಸುತ್ತೆ, ಬರ್ತಾ ಇರುತ್ತೆ, ಹತ್ರ ಹೋಗ್ತಾ ಇರುತ್ತೆ. ಹೇಳ್ತಾ ಇದ್ದಂಗೆ ಹೊರಟೋಗ್ಬಿಡ್ತು. ಬಾಯ್, ಒಂದೇ ವಾರ ಆಯಿತು. ಮೋಸ್ಟ್ಲಿ ಪ್ಲ್ಯಾಟ್ಫಾರ್ಮ್ 6 ಮೈಸೂರಿಗೆ ಇರಬೇಕು. ಅದಕ್ಕೆ ಎಲ್ಲ ಎಕ್ಸ್ಪ್ರೆಸ್ ಇರ್ಬೋದು ಅಥವಾ ಯಾವುದೇ ಥರ ಇದಿದ್ರೂ ಮೈಸೂರಿಗೆ ಹೋಗೋದಕ್ಕೆ ಬರ್ತಾ ಇರ್ತದೆ ಟ್ರೈನ್ ಬಂದು. ಎಲ್ಲ ಬೋರ್ಡ್ ಮೇಲೆ ಹೆಸರೇ ಹಾಕಿಲ್ಲ, C6 C7 ಯಾವುದೋ ಅಂತ ಹೇಳ್ಬಿಟ್ಟು ನಮಗೆ ಹೆಂಗೆ ಗೊತ್ತಾಗುತ್ತೆ? ಛೇ, ಅಂತೂ ಇಂತೂ ಕೂತ್ಬಿಟ್ಟು ಯಪ್ಪ, ಇದರಲ್ಲೇನು ನಂಬರ್ಸ್ ಹಿಂಗೆ ಕೊಟ್ಟಿಲ್ಲ. ಸೊ ಹಿಂಗೆ ನಾನು ಕಂಡಿದೆ C6 ಯಾವುದು C7 ಯಾವುದೋ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬ್ರೋ ಸಿಕ್ಕಿದ್ರು ಅವ್ರ ಕಡೆಯಿಂದ ತಿಂದೆ. ಈ ಥರ ಆದ್ರೆ ನಮ್ಮ ಜಂಕ್ಷನ್ ಎಷ್ಟು ಚೆನ್ನಾಗಿದೆ. ಕರೆಕ್ಟಾಗಿ ನಂಬರ್ ಹಾಕಿರ್ತಾರೆ, ಆ ನಂಬರಿಗೆ ಕರೆಕ್ಟಾಗಿ ಬರುತ್ತೆ. ಹೊರಗಡೆ ತರಿಸ್ತಾ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂಚೂರು ಗ್ಲಾಸ್ ಕ್ಲೀನಾಗಿ ಇದ್ಬಿಟ್ಟಿದ್ದಾರೆ, ನಮಗೆ ಈಸಿ ಆಗ್ಬಿಡೋದು. ಈಗ ಕುತ್ಕೊಂಡು ಎಡಿಟಿಂಗ್ ಮಾಡ್ತೀನಿ, ಮುಗಿಸ್ಬಿಡೋಣ. ಲಿಟ್ರಲ್ಲಿ 5 ನಿಮಿಷ ನಿಂತಷ್ಟೇ, ಅದು ಬಿಟ್ಟು ಮಾಡ್ತಾ ಇದ್ದಾರೆ. ಇದು ನೋಡಿ ಹೊರಟಾಗ್ಬಿಡ್ತು. ಸದ್ಯ ಹತ್ಕೊಂಡಿದ್ದು ಯಾವನ ದರಿದ್ರು ನನ್ನ ಮಗ ಲಾಸ್ಟಿಗೆ ಲೆಗೆ ತರ್ತವನೆ, ನಮಗೆ ಹತ್ತಕ್ಕೆ ಬಿಡ್ತಾ ಇರ್ತಾರೆ. ಇಷ್ಟು ಸಿಟ್ಟತ್ತಿರೋದು ತಲೆಗೆ ಚಟ್ಟ ಅಂತ ಕೊಡೋಣ ಅಂತ ಸಿಟ್ಟು ಬಂದಿತ್ತು. ಸೊ ಯಾಕೆ ವೈಲೆನ್ಸು, ಕಾನೂನಿಗೆ ಕೈ ತಾಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ವಾಟ್ರ್ ಬಾಟ್ಲು ಕೊಟ್ಟರು. ಒಂದು 10 ರೂಪಾಯಿ ಇರ್ಬೋದು ಇದ್ರ ಪ್ರೈಸ್, ಮ್ಯಾಕ್ಸಿಮಮ್ 9 rupees. ಪರವಾಗಿಲ್ಲ, ಕೊಟ್ಟರಲ್ಲ ಅಷ್ಟಾದ್ರು. ಯಾಕೋ ನಿಧಾನ ಹೋಗ್ತಾ ಇದ್ದೀನಿ, ನನಗೆ ಸಿಟ್ಟು ಬೆಂಗಳೂರು ಬಿಟ್ಟಿಲ್ಲ ಅಂತ. ಸರಿ ಬಿಟ್ಟಿಲ್ಲ ಅಂತ ಜಲ್ದಿ ಹೋಗ್ಬಿಡ್ತಾನೆ, ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಹೋಗ್ತಾನೆ. ಫುಲ್ 180 ಇದ್ರೆ 180 ಹೋಗ್ಬೇಕು. ಈಗ ರಚ್ಚಿಗೆದ್ದ ಮಗ, ಈಗ ರಚ್ಚಿಗೆದ್ದೆ ಅಷ್ಟು ಹೋಗ್ತಾ ಇದ್ದಾನೆ. ಬಟ್ ನನಗೆ ಫೀಲ್ ಆಗ್ತಾ ಇಲ್ವಾ ಅಂತ. ಆ್ಯಕ್ಚುಲಿ ಫಾಸ್ಟಾಗಿ ಹೋಗ್ತಾ ಇದ್ದಾನೆ, ನಾನು ನೋಡಿದೆ, ಮೆಷರ್ ಮಾಡಿದೆ ಇದರಲ್ಲಿ. ಬಟ್ ನನಗೆ ಅದು ಫೀಲ್ ಬರ್ತಾ ಇಲ್ವಲ್ಲ ಫಾಸ್ಟಾಗಿ ಹೋಗ್ತಿರೋದು. ಮೈಸೂರು ಬೆಂಗಳೂರು 50 ವರ್ಷ ನಾನು ಅಷ್ಟೊತ್ತಿಗೆ ಇದು ಬಂದ್ಬಿಡ್ತು. ನೋಡಿ, ಬಟ್ ಮೇಲಿಂದ ಚೆನ್ನಾಗಿ ಕಾಣ್ತಾ ಇತ್ತಪ್ಪ. ಯೂಶ್ವಲಿ ಎಲ್ಲ ಡ್ರೋನ್ ಶಾಟ್ಸ್ ತೆಗಿತಾರಲ್ಲ ಅದರಲ್ಲಿ. ಬಸ್ಸಲ್ಲಿ ಬರೋಣ ಅಂದ್ಕೊಂಡೆ, ಬಟ್ ಬಸ್ಸು ಕಾಸ್ಟ್ಲಿನೂ ಆಗ್ತಾಯಿತ್ತು, ಜೊತೆಗೆ ಟೈಮು ಲೇಟ್ ಮಾಡ್ತಾಯಿತ್ತು. ಸೊ ಹಂಗಾಗಿ ಮತ್ತೆ ಟ್ರೈನೇ ಬುಕ್ ಮಾಡಿದೆ. ಈಗ ಜಸ್ಟ್ ಕುತ್ಕೊಂಡು ಬುಕ್ ಮಾಡಿದೆ. ನೋಡ್ತಾ ವೆಲ್ಕಮ್ ಟು ದ ರಾಮನಗರ. ಇಲ್ಲಿ ಟೊಯೋಟಾದೊಂದು ಇದಿದೆ, ಪ್ಲ್ಯಾಂಟ್ ಇದೆ. ಟೊಯೋಟಾ ಲೆಜೆಂಡರ್ ಇರ್ಬೋದು, ಫಾರ್ಚುನರ್ ಲೆಜೆಂಡರ್ಸ್ ಆ್ಯಂಡ್ ಇನೋವಾ, ಇನ್ನು ಅರ್ಬನ್ ಕ್ರೂಸರ್, ತುಂಬ ಎಲ್ಲದು ಇಲ್ಲಿಂದನೇ, ಈ ರಾಮನಗರ ಪ್ಲ್ಯಾಂಟಿಂದನೇ ಮಾಡಿ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಒನ್ಸ್ ಟ್ರೈ ಮಾಡೋಣ, ಏನಾರ ಚಾನ್ಸ್ ಸಿಕ್ಕರೆ ವಿಸಿಟ್ ಮಾಡೋಣ. ಟೈಮ್ 11:30.
ನಮ್ಮ ಮೀಲ್ ಕೂಡ ಬಂತು. ನಾನು ನಾನ್ ವೆಜ್ ಇದು ಮಾಡಿದ್ದೆ, ಪ್ರಿಫರ್ ಮಾಡಿದ್ದೆ. ಹಿಮಾಲಯ ಸಾಲ್ಟ್ ಕ್ಯಾರಮಲ್ ಪಾಪ್ಕಾರ್ನ್, ಇದಕ್ಕೆ ಇಲ್ಲಿ 18% GST ಆಗಿತ್ತು. ಇದು ಕರ್ಡ್, ಇದಕ್ಕೂ ನನಗೆ ಸಂಬಂಧ ಇಲ್ಲ. ನಮ್ಮದೇನಿದ್ರು ಇದು ಕರ್ಡ ಅಂತ ನಾನು ನೋಡ್ಬಿಟ್ಟು ಹೇಳ್ತೀನಿ. ಈಗೊಂದು ಸಮಸ್ಯೆ ಆಗ್ಬಿಟ್ಟಿದೆ, ಇದು ಕರ್ಡು ಎರಡು ತಿನ್ನಲ್ಲ, ನಂದೆರಡು ಇದು ಎರಡು ಅಷ್ಟೇ. ಈಗ ಅವ್ರಿಗೆ ಕರೆದು ವಾಪಸ್ ಕೊಡಲ ಅಂತ. ಓಪನ್ ಮಾಡಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಓಹೋ ನೋಡೋಕ್ಕೇನೋ ಚೆನ್ನಾಗಿ ಕಾಣ್ತಾ ಇದ್ದೆ. ಟೇಸ್ಟ್ ಮಾಡೋಣ. ಬಾಸ್ಮತಿ ರೈಸ್. ನೆನ್ನೆಯಿಂದ ಬರೀ ಬಿರಿಯಾನಿ ರಿವ್ಯೂ ಮಾಡೋದೇ ಆಯಿತು. ತಿನ್ನಬಹುದು ಅಷ್ಟೇ. ಇದು PVR ಇಂದ ಅಂತ ಯಾಕಂತ ಹೇಳಿದ್ರೆ ಇಲ್ಲಿ PVR ಅಂತ ಮೆನ್ಷನ್ ಮಾಡಿದ್ದಾರೆ, ಅಥವಾ ಅವ್ರದ್ದು ಏನಾರ ಇನ್ನೊಂದು ಸಬ್ ಬ್ರ್ಯಾಂಚ್ ಆ ಥರ ಏನಾರ ಇರ್ತಾ ಅಂತ, ಅಥವಾ PVR ಇಂದ ಏನಾರು ತಂದುಬಿಟ್ಟಿದಾರ. ಟೇಸ್ಟ್ ನೋಡೋಣ ಬಂದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೊಂದೇ ಅನ್ಸುತ್ತೆ ಚೆನ್ನಾಗಿದ್ದಿದ್ದು. ಆಲ್ಮೋಸ್ಟ್ ಹತ್ತತ್ರ ಮಂಡ್ಯ ಹತ್ರ ಇದ್ದೀವಿ. ಆಲ್ಮೋಸ್ಟ್ 12 o'clock. ಮಧ್ಯಾಹ್ನದ ಊಟ ಬೇರೆ ಇಲ್ಲೇ ಕೊಟ್ಟರು. ಸಾಕು, ಬೇಜಾನಾಯಿತು. ಸುಮ್ಮನೆ ಇದು ಹೇಳೋಕ್ಕಿಂತನೂ ಏನೋ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳೋಕ್ಕಿಂತನೂ ಇಷ್ಟಾರ ಕೊಡ್ತಾ ಇದ್ದಾರಲ್ಲ ಅಂತ ಖುಷಿ ಪಡ್ಬೇಕಷ್ಟೆ. ಮಾಮೂಲಿ ಒಂದೇ ಭಾರತಲ್ಲಾದರೆ ಮೀಲ್ ಇರಲಿಲ್ಲ, ಇದರಲ್ಲಿ 300 ರೂಪೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಮೀಲು ಕೊಡ್ತಾ ಇದ್ದಾರೆ. ಅಂದರೆ ದಟ್ಸ್ ಮೋರ್ ದ್ಯಾನ್ ಎನಫ್ ಅಂತ ಹೇಳ್ತಾರಲ್ಲ ಅಷ್ಟು. ನೋಡೋಣ, ಮಂಡ್ಯಾಗ ನಾನು ಯಾವತ್ತೂ ಹೋಗಿಲ್ಲ, ಹಾಗೆ ಮಂಡ್ಯಾಗ ಟಕ್ ಅಂತ ಮುಟ್ಬಿಟ್ಟು ಹಂಗೆ ಹೋಗ್ತೀವಿ. ಇದು ಮಂಡ್ಯನ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಇರಬಹುದು ಅಂತ ಅಂದ್ಕೊತೀನಿ. ಮಂಡ್ಯ ಬಿಟ್ವಿ. ನೈಸ್. ನೆಕ್ಸ್ಟ್ ಇನ್ನು ನಂದು ಗಂಟೆ ಇದೆ ಟ್ರಾವೆಲ್ಲು. 1 ಗಂಟೆ ಕರ್ಕೊ ಹೋಗ್ಬೇಕಾಗಿರೋದು 12:45ಗೆ ಕರ್ಕೊ ಹೋಗ್ತಾರೆ. ಮೀನ್ಸ್ ಫಾಸ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಮೈಸೂರು ಗೂಡ್ಸ್ ಸ್ಟೇಷನ್ನು. ಮೀನ್ಸ್ ಇಲ್ಲಿ ಬರೀ ಗೂಡ್ಸು ಕ್ಯಾರಿಯರ್ಸು ಅವು ಮಾತ್ರ. ಇದ್ರ ನೆಕ್ಸ್ಟ್ ಸ್ಟೇಷನ್ನೇ ಮೈಸೂರು ಸೆಂಟ್ರಲ್ ಸ್ಟೇಷನ್. ಹಿಂಗೆಲ್ಲ ಮಾಡಬಾರ್ದು, ಜಲ್ದಿ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇದು ನಿಲ್ಲಿಸ್ಬಿಟ್ರು. ಮೋಸ್ಟ್ಲಿ 1/4 ಗಂಟೆ ನಿಲ್ಲಿಸ್ತಾರೆ ಅನ್ಸುತ್ತೆ. ಅಲ್ಲಿ ಪ್ಲ್ಯಾಟ್ಫಾರ್ಮು ಏನಂತಾರೆ, ಬೇರೆ ಟ್ರೈನ್ ಇರೋದು ಹೋಗ್ಬೇಕಲ್ಲ. ನಾನು ಟ್ರೈನ್ ಟ್ರಾವೆಲ್ ಫಸ್ಟ್ ಟೈಮ್ ಅನಿಸುತ್ತೆ, ಲೇಟಾಗಲ್ಲ, ಬೇಗ ಕರ್ಕೊಂಬಂದಿರೋದು. ನೈಸ್, ಕ್ರೇಜಿ. ಇಲ್ಲ ಗುರು, ಅಷ್ಟೊತ್ತೆ ಮಾಡಿದ್ರು, 1 ಗಂಟೆನೇ ಮಾಡಿದ್ರು. ಅಷ್ಟೊತ್ತಿಗೆ ಸುಮ್ಮನೆ 1/4 ಗಂಟೆ ನಿಲ್ಸ್ಕೊಂಡು ಕೂತಿದ್ದು. ವೆಲ್ಕಮ್ ಟು ದ ಮೈಸೂರು. ಅಂತೂ ಇಂಥ ಮೈಸೂರಿಗೆ ಬಂದೇ ಬಿಟ್ವಿ. ಎಸ್ಕಲೇಟರ್ ಇದೆ, ಎಸ್ಕಲೇಟ್ರಲ್ಲಿ ಹೋಗೋಣ. ಆ್ಯಕ್ಚುಲಿ ಬೇಗನೆ ಬಂದಪ್ಪ, ಸುಮ್ಮನೆ ಲೇಟ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಕೂತ. ಸೊ ಬನ್ನಿ ತಿಲಕ್ ನೋಡ್ಕೋಣ, ತಿಲಕ್ ನೋಡ್ಕಿ ತಿಲಕ್ ಜೊತೆ ಸಿಗೋಣ. ವೆಲ್ಕಮ್ ಟು ದ ಮೈಸೂರು. ವೇರ್ ಇಸ್ ತಿಲಕ್ ಗೌಡ? ಎಲ್ಲಿರ್ತಾನೆ? ತಡ್ರಿ, ಕಾಲ್ ಬರ್ತೈತೆ, ಮಾತಾಡ್ತೀನಿ. ಮೈಸೂರು ಜಂಕ್ಷನ್ ಚೆನ್ನಾಗಿದೆ, ಒಂಥರ ಹಳೆ ಕಾಲದ ಥರ. ಹಳೆ ಕಾಲದ ಥರ ಏನಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫಸ್ಟ್ ಟೈಮ್ ಬರ್ತಾರೆ ಮೈಸೂರು ರೈಲ್ವೆ ಸ್ಟೇಷನ್ಗೆ. ಹಾಯ್ ಹಾಯ್ ಹಾಯ್.